ಹಾಗೆ ಫ್ರೆಂಡ್ಸ್ ನಾವೀಗ ಮನೆಗೆ ಬಂದ್ವಿ. ಬಟ್ ಅವತ್ತು ಬೋದಿನ್ನು ಬಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾಸ್ ಲೈಫ್. ಹಾಗೆ ಫ್ರೆಂಡ್ಸ್, ಇವತ್ತು ಸೋಮವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನಾವಿವತ್ತು ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು, ಸೊ ಹೊರಟಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ನಾನು ಕಿಚನ್ನ ಕ್ಲೀನ್ ಮಾಡಿ, ಹಾಗೆ ಫ್ರೆಂಡ್ಸ್ ಹಾಲನ್ನ ಕೂಡ ಕಾಯಿಸ್ಕೊಂಡು ಈಗ ಬಿಸ್ಕೆಟ್ನ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೇಬಲಾ ಹಂಗೆ ತಿನ್ನಿಸ್ತೀನಿ ಬಾ, ಸದ್ಯಕ್ಕೆ ಬಾ, ಮನೆ ಟೈಮ್ ಆಯ್ತು, ಬಾ ಬೇಗ. ಇಲ್ಲೇ ಕೂತು ಮೊಬೈಲ್ ಕೊಡ್ತೀನಿ ಬಾ. ಎಲ್ಲ ಹತ್ಕೊಂಡು ಬಿದ್ರೆ ಗುಂಡಣ್ಣ, ಮತ್ತೆ ಇಲ್ಲಿ ರೋಡ್ ನೋಡಿ, ಇಲ್ಲಿ ರೋಡ್ ಐತೆ, ಇನ್ನು ಇಲ್ಲೇ ಇದೆಯಾ ಬಿದ್ರೆ. ಆಮೇಲೆ ತಿಂತ್ಯಾ? ಟೈಮು 10:30. ಹಾಗೆ ಫ್ರೆಂಡ್ಸ್, ನಾವೀಗ ಮನೆಗೆ ಬಂದ್ವಿ. ಬಟ್ ಇವತ್ತು ಸ್ಕ್ಯಾನಿಂಗ್ ಅಂತ ಹೋದ್ವಿ, ಅಲ್ಲಿ ಸ್ಕ್ಯಾನಿಂಗ್ ರಜೆ ಅಂತ ಇತ್ತು. ಆ್ಯಕ್ಚುಲಿ ನಾನು ಗೌರ್ಮೆಂಟಲ್ಲಿ ಸ್ಕ್ಯಾನಿಂಗ್ ತೆಗೆಸ್ತಿರೋದ್ರಿಂದ ಸೊ ಇದು ಲೇಟ್ ಆಗ್ತಾ ಇದೆ. ಅವರು ಗುರುವಾರ ಬರೋಕ್ಕೆ ಹೇಳಿದ್ರು. ಗುರುವಾರ ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಶುಕ್ರವಾರ ಮತ್ತು ಮಂಡೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ಫ್ರೆಂಡ್ಸ್, ಹೋಗಿದ್ದ ಕೆಲಸ ಅಂತೂ ಇವತ್ತು ಆಗಲೇ ಇಲ್ಲ ಫೈನಲಿ. ಸೊ ಹಾಗೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಕೂಡ ನಾನೇನು ಮಾಡ್ಕೊಂಡಿರಲಿಲ್ಲಲ್ವಾ, ಮತ್ತು ತುಂಬ ಲೇಟ್ ಆಗಿಬಿಡುತ್ತೆ. ಮತ್ತು ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ತಿನ್ನೋಷ್ಟರಲ್ಲಿ ಒಂದು 12 o'clock ಮೇಲೆ ಆಗಿಬಿಡುತ್ತೆ. ವ್ಯಾಲ್ಯವೇ ಬರ್ತಾ ಇಲ್ಲ, ನನ್ನ ಮಗಂದು ಕ್ರೀಮು ಅವೆಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಅದನ್ನು ತಗೊಂಡು ಬಂದು, ಹಾಗಾಗಿ ಟೈಮ್ ಕೂಡ ಆಯಿತು ಫ್ರೆಂಡ್ಸ್. ಇನ್ನು ಹಾಗೆ ಫ್ರೆಂಡ್ಸ್, ನಾನು ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಬಿಟ್ಟರೆ ಮತ್ತು ನಾನೇನು ಕೆಲಸ ಮಾಡ್ಕೊಂಡಿಲ್ಲ. ಹಾಗಾಗಿ ನನ್ನ ಮಗ ಅವನು ಆಟ ಆಡ್ತಾ ಇದ್ದಾನೆ ಅವನು. ಸೊ ಹಾಗೆ ಫ್ರೆಂಡ್ಸ್, ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿ ಟೈಮ್ ನೋಡ್ತಾ ಇರ್ಬೋದು, 11 o'clock ಆಗಿದೆ. ಹಾಗಾಗಿ ನಮ್ಮ ಮಗನಿಗೆ ಏನಾದರೂ ತಿನ್ಸೋಣ ಅಂತೇಳಿ ನನ್ನ ಹಸ್ಬೆಂಡು ಇಡ್ಲಿ ಕಟ್ಟಿಸ್ಕೊಂಡ್ರು ನನಗೆ ಮತ್ತು ನನ್ನ ಮಗನಿಗೆ. ಹಾಗಾಗಿ ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಇಡ್ಲಿ ತಿನ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ತಿನ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಅವತ್ತು ಕೂಡ ಹಂಗೆ ಆಯಿತು. ನಾವು ವಾಪಸ್ಸು ಅವತ್ತು ಕೂಡ ಸ್ಕ್ಯಾನಿಂಗ್ ಅಂತೇಳಿ ವಾಪಸ್ ಬಂದು ಇವತ್ತು ಆಯಿತು. ಟೈಮ್ ಬರುತ್ತೆ ಅಂತೇಳಿ. ಇನ್ನು ಗುಂಡಣ್ಣ ಬೋದಿನ್ನು ಬಾ, ಬೇಗ ಬಾ, ಟೈಮ್ ಆಗಿದೆ ನೋಡಿ ಫ್ರೆಂಡ್ಸ್. ಊಟ ತಿಂಡಿ ತಿನ್ನು ಅಂದರೆ ಇವನು ಬೇಜಾರಾಗಿದೆ. ಈಗ ತಿಂಡಿನೇ ತಿನ್ನಕ್ಕೆ ಬರಲ್ಲ. ಗುಂಡಣ್ಣ ಟೈಮ್ ಆಗಿದೆ, ಬಾ ಮಗನೇ. ಎಷ್ಟಿದ್ದಲ್ಲಿ ದೊಡ್ಡ ಕಾಯಿನ್ಸ್ ನೋಡ್ತೀಯಾ? ಆಯ್ತು ಬಾ, ನೋಡುವಂತೆ. ಬೇಗ ನಿನ್ ಚಿಕ್ಕು ಬಂದಿರ್ತೀನಿ, ಬೇಗ ಬಾ ಮಗನೇ. ಬೇಗ ಬಾ. ಇಡ್ಲಿನೂ ಕಟ್ಟಿಸ್ಕೊಂಡ್ಬಂದಿದ್ರಲ್ವ, ಇವನಿಗೆ ನನ್ನ ಮಗನಿಗೆ ತಿನ್ನಿಸ್ಬಿಡೋಣ ಅಂತ. ಅವ್ನು ನೋಡಿ ಚೀಕು ಗಂಟೆ ಹಾಕಿದ್ದಕ್ಕೆ ತಿಂತೀನಿ ಅಂತ ಬಂದಿದ್ದಾನೆ. ಅವನ ವಾಟರ್ ಸಾಮಾನೆಲ್ಲ ತಗೊಂಡು. ಹಾಗೆ ಇನ್ನು 3 ಇಡ್ಲಿ ಕಟ್ಟಿಸ್ಕೊಂಡ್ಬಂದಿದ್ದಾರೆ. ನನ್ನ ಮಗನಿಗೆ ಒಂದು, ನನಗೆ 2 ಅಂತ. ಆ್ಯಕ್ಚುಲಿ ಇಷ್ಟು ದೊಡ್ಡ ಇಡ್ಲಿ ನಾನು ಒಬ್ಬಳೇ ತಿನ್ನೋಷ್ಟರಲ್ಲಿ ಸುಸ್ತೇ ಆಗಿಬಿಡುತ್ತೆ, ಅಷ್ಟು ದೊಡ್ಡದಿದೆ.
ಕೂಡ ಈ ಥರ ಕಟ್ಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಸಾಕು. ಬಾ ಮಗನೆ, ಚೇರ್ ತಗೊಂಬಾ. ಚೇರು ಸಣ್ಣ ಚೇರ್ ತಗೊಂಬಾ. ಎಲ್ಲಿದೆ ಸಣ್ಣ ಚೇರ್? ಎಲ್ಲಿದೆ? ಎಲ್ಲ ಇರಬೇಕು ನೋಡು, ಎಲ್ಲೋ ಬಿಸಾಕಿರ್ತೀಯ. ಹಾಗೆ ಫ್ರೆಂಡ್ಸ್, ಇವನಿಗೆ ಊಟ ಮಾಡಿಸೋಷ್ಟರಲ್ಲಿ ನನಗಂತೂ ಸಾಕಾಗ್ಬಿಡುತ್ತೆ. ಸ್ವಲ್ಪ ಊಟದ ವಿಷಯದಲ್ಲಿ ನನ್ನ ಮಗನ್ನ ಸಂಭಾಳಿಸೋದು ತುಂಬಾ ಕಷ್ಟ. ಬಾ ಮಗನೆ, ಜಾಣ. ಬಾ ಕೂತು. ಓದೇನು ಬೇಕೀಗ? ಚಿಕ್ಕ ಬಂಟಿ ನೋಡ್ಕೊಂಡಾಯ್ತಾ? ಹಾಗೆ ಫ್ರೆಂಡ್ಸ್, ಇನ್ನು ಬ್ರೇಕ್ಫಾಸ್ಟ್ನ ಕೂಡ ಮುಗಿಸ್ಕೊಂಡ್ವಿ. ಅಂದರೆ ಹೊರಗಡೆಯಿಂದ ಇಡ್ಲಿ ಕಡಿಸ್ಕೊಂಡ್ಬಂದಿದ್ವಲ್ಲ, ನಾನು ನನ್ನ ಮಗ ತಿನ್ಕೊಂಡ್ವಿ. ಹಾಗೆ ಇನ್ನು ನನ್ನ ಹಸ್ಬೆಂಡು ಹೋಟ್ಲು ಫುಡ್ಡೆಲ್ಲ ತಿನ್ನಲ್ಲ. ಸೊ ಹಾಗಾಗಿ ಅವರಿಗೆ ನಾನು ರೈಸಿಗೆ ಇಟ್ಬಿಟ್ಟಿದ್ದೀನಿ. ಸಾಂಬಾರಿದೆ, ಅವರು ರೈಸ್ ಸಾಂಬಾರು ತಿನ್ಕೊಳ್ತಾರೆ. ಸೊ ಹಾಗೆ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿತ್ತು ಇವತ್ತಿನ ಲಾಗು. ಬಟ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು, ತುಂಬ ಟೈಮ್ ಕೂಡ ಡಿಲೇ ಆಗ್ತಾ ಇದೆ. ನೋಡೋಣ, ಶುಕ್ರವಾರ ಇಲ್ಲ ಗುರುವಾರ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತೀವಿ. ಹಾಗೆ ಫ್ರೆಂಡ್ಸ್, ಅವರು ಡಾಕ್ಟ್ರು ಬಂದುಬಿಟ್ಟು ನನಗೆ 25th ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು, ಬೇಬಿ ಗ್ರೋತ್ ರಿಲೇಟೆಡ್. ಬಟ್ ಅದೇ ನಮಗೆ ಸ್ಕ್ಯಾನಿಂಗ್ ಸಿಗ್ತಾ ಇಲ್ಲ ಅಂತ ಅಷ್ಟೇ. ಆಚೆ ಕೂಡ ಹೋಗಿ ಮಾಡಿಸ್ಬೋದು, ಬಟ್ ಬೇಡ ಅಂತೇಳಿ ನನ್ನ ಹಸ್ಬೆಂಡ್ ಇಲ್ಲೇ ಮಾಡಿಸೋಣ, ಪರಿಚಯ ಇರೋರು ಇದ್ದಾರೆ ಅಂತೇಳಿ ನಾವು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ಅವ್ರು ನಮಗೆ ಗುರುವಾರ ಮತ್ತು ಶುಕ್ರವಾರ ಕೂಡ ಬರೋಕ್ಕೆ ಹೇಳಿದ್ದಾರೆ. ಸೊ ಸ್ಕ್ಯಾನಿಂಗ್ ಮಾಡಾದ್ಮೇಲೆ ಬೇಬಿ ಗ್ರೋತ್ ಹೇಗಿದೆ ಅಂತೇಳಿ ಅದು ಆ ವಿಡಿಯೋ ನಿಮಗೆ ಶೇರ್ ಮಾಡ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ನಿಮಗೆ ಹೇಳ್ತೀನಿ ಟಾಟಾ, ಬಾಯ್, ಟೇಕ್ ಕೇರ್.